ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಲ್ಲ ರೈತರು ರೈತರಾಗೆ ಇರ್ಬೇಕೇನ್ರಿ? ಅವರು ಡೆವಲಪ್ ಆಗ್ಬೇಕು. ನಾಳೆ ಡೆವಲಪ್ಮೆಂಟ್ ಆಗಿ ಒಂದು ಟೌನ್ಶಿಪ್ ಮಾಡಿ ಅವ್ರಿಗೂ ಒಬ್ಬೊಬ್ಬರಿಗೆ ಒಂದೊಂದ್ ಮನಿಗೆ ಒಂದೊಂದ್ ಕೆಲಸ ಕೊಡ್ತಾರೆ. ರೈತರ ಡೆವಲಪ್ಮೆಂಟ್ ಆದಾಗನ ಮುಖ್ಯಮಂತ್ರಿ ಆಗಿದ್ರು ರೈತರ ಮಕ್ಕಳೇ, ಇವ್ರು ಮುಖ್ಯಮಂತ್ರಿ ಆದವರು, MLA ಆದವರು ರೈತರ ಮಕ್ಕಳೇ. ರೈತರ ಡೆವಲಪ್ಮೆಂಟ್ ಆದಾಗ ಇವ್ರು ವಿಧಾನಸೌಧ ಕಟ್ಟಿ ಹಾಕ್ತಿದಾರು. ಆದ್ರೆ ಇವತ್ತೆಲ್ಲರೂ ವಿಧಾನಸೌಧ ಕಟ್ಟಿ ಹತ್ತಬಾರ್ದು. ರೈತರು ನಾವು ದೇಶಕ್ಕೆ ಅನ್ನ ಹಾಕ್ಬೇಕಾಗೈತಿ. ನಾವು ರೈತರ ಭೂಮಿಯಾಗ ದುಡಿತೇವೆ. ನಮಗೆ ಭೂಮಿ ನಮಗೆ ಬಿಡ್ಬೇಕು. ನಾವು ಮತ್ತೆ ಬಂಜರ ಭೂಮಿ ತೊಗೊಂಡ್ಕಾರ ಅಲ್ಲಿ ಅಭಿವೃದ್ಧಿ ಮಾಡ್ಬೇಕು ಇವರು. ಈಗ ಇನ್ನೊಂದ್ ಏನ್ ಮಾತಾಡ್ತಾರ ಗೊತ್ತೇನ್ರಿ? ಬಾಳ್ ಬಂದಿರ್ ನೀವು ಉತ್ತರ ಕರ್ನಾಟಕದಿಂದ ಸಪೋರ್ಟ್ ಮಾಡಕ. ನೀವ್ ಬಂದ ಅವ್ರನ್ನ ಕೆಡಿಸ್ತಿದ್ರಿ, ಅವ್ರ ಪಾಡಿಗೆ ಅವ್ರು ಇರ್ತಾರ. ನೀವ್ ಏನ್ ಬಂದ್ ಏನ್ ದೊಡ್ಡ ಮಹಾ ಮಾಡ್ತೀರಿ ಇದನ್ನು ಮಾತಾಡ್ತಾರ್ರಿ ನಮ್ಮ ರಾಜಕಾರಣಿಗಳು. ಉತ್ತರ ಕರ್ನಾಟಕದಿಂದ ಬಂದವ್ರು ನಾವು ಭೂಮಿ ಉಳ್ಸಾಕ್ ಬಂದೇವು. ಅವ್ರು ಬೇರೆ ನಾವು ಬೇರೆ ಅಲ್ಲ. ಭಾರತದ ಎಲ್ಲಾ ರೈತರು ಒಂದೇ ತಾಯಿ ಮಕ್ಕಳು. ಒಂದೇ ಮಾತ್ರ ಅಂತ ಯಾಕೆ ಹೇಳಿದ್ರೆ ಆಗ್ತೇನೈತಿ? ಈ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು. ಎಲ್ಲರೂ ಒಂದೇ ತಾಯಿ ಮಕ್ಕಳು. ಈ ಭಾರತ ಭೂಮಿಯಲ್ಲಿ ಈ ಭೂಮಿ ಅನ್ನ ಉಂಡ, ಈ ಗಾಳಿ ನೀರು ಕುಡ್ದ, ಈ ಲುಟ್ಟಿದಾರೆಲ್ಲರೂ ಅಣ್ಣ ತಮ್ಮರನ್ನ ಅಕ್ಕಂಗಿರನ ಒಂದೊಂದು ಉದ್ಯೋಗ ಒಬ್ಬೊಬ್ಬರು ಮಾಡ್ಬೇಕಾಗೈತಿ. ನಾವು ಈ ದೇಶಕ್ಕೆ ಅನ್ನ ಹಾಕುವ ಸಲುವಾಗಿ ನಮ್ಮ ಬೆವರ ನಮ್ಮ ರಕ್ತವನ್ನು ಸುರಿಸಿ ಈ ದೇಶದ ಜನತೆಗೆ ಅನ್ನ ಹಾಕುವ ಸಲುವಾಗಿ ನಮ್ಮ ಫಲವತ್ತಾದ ಭೂಮಿ ಬಿಡಬೇಕು, ಬಂಜರ ಭೂಮಿ ತಗೋಬೇಕು. ನಿಮ್ಗೂ ಇವ್ರಿಗೂ ಏನ್ರಿ ಸಂಬಂಧ? ಸಂಬಂಧ ಇಲ್ಲ. ಇವ್ರು ಬೆಂಗಳೂರಿನವರು, ನೀವು ಒಂದೇ ತಾಯಿ ಮಕ್ಕಳಿದ್ದಂಗ ನಾವ್ ಎಲ್ಲಿದ್ರು ರೈತರ ರಾಜಕಾರಣಿಗಳಿಂದ ನಾವು ಬರಿಕೋಲಂತ ಬರಿಕೋತಾರಂತೆ. ನಾವು ರೈತರ ಭೂಮಿ ಯಾಕೆ ಕಸ್ಕೋಬೇಕು? ಇವ್ರು ಕಸ್ಕೋಬಾರ್ದು. ಇವ್ರು ರೈತರು ದುಡ್ಡ ತಿನ್ನಕ ಅನ್ನ ನಮ್ ದುಡ್ದ್ರ ಅನ್ನ ಅವ್ರಿಗೆ ಸಿಗೋದು. ಅನ್ನ ಸಿಗಲಿಲ್ಲ ಅಂದ್ರೆ ಅವ್ರಿಗೆ ಅನ್ನಿಲ್ಲ. ನಮ್ಮನ್ನ ದೂರ ಹಾಕಿ ಮಾಡಿದಾಗ ಇವ್ರು ನಾವ್ ದುಡಿಲಿಲ್ಲ ಅಂದ್ರೆ ಅವ್ರ ಏನ್ ತಿಂತಾರ ಹೇಳ್ರಿ? ನಾವ್ ದುಡಿಬೇಕು, ಅವ್ರು ತಿನ್ಬೇಕು. ನಾವು ಸುಮ್ಮನೆ ಮನೆ ಹಾಕ್ಬೇಕು, ಮನೆ ಹಾಕ್ಬೇಕು. ನಿಖಿತವಾಗಿ ಬೆಳೆನೇ ಅದಕ್ಕೆ ರೇಟ್ ಫಿಕ್ಸ್ ಮಾಡಿಲ್ಲ. ಗ್ಯಾರಂಟಿ ಲೂಸ್ ಮಾಡ್ಯಾರಿ ಮೇಡಮ್. ಈಗ ಇದುವೇ ಹೆಣ್ಮಕ್ಳಿಗೆ ಪಗಾರ ಕಟ್ಟಾಗ್ಯದ. 6 ತಿಂಗಳು ಪಗಾರ ಹಾಕಿಲ್ಲ. 2,000 ಹಾಕತ್ತೆ. ಆ ಮಗ ಹೇಳಿದನ್ರಿ 1,200 800 ರೂಪಾಯಿ ಬರ್ತಿತ್ತು. ನಮಗ ಎಲ್ಲ ಕಟ್ಟಾಗೈತಿ. ನಾವ್ ಬದುಕದೆ ಹಂಗ. ಈಗ ಅದು ಗ್ಯಾರಂಟಿ ಲೂಸ್ ಹೇಳ್ಕೊತ ಅವೆಲ್ಲ ಗ್ಯಾರಂಟಿಗಳು ಹಾಕದೇ ಬಿಟ್ಟಾರ. 2,000 ಬಿಟ್ಟಾರ, ಎಲ್ಲಾನು ಬಿಟ್ಟಾರ. ಅದ ರೈತರಿಗೆ ಏನ್ ಬೇಕಾದ್ರೆ ಮೇಡಮ್ ಈಗ ಹೇಳಿದ್ರಿ ಉತ್ತರ ಕರ್ನಾಟಕಕ್ಕೂ ಬೆಂಗಳೂರಿಗೆ ಏನು ಸಂಬಂಧ? ಅಲ್ಲ, ನಾನ್ ಹೇಳಿಲ್ಲ, ಹಂಗ ಹೇಳ್ತಾರ ಅಂತೆ. ಹೇಳ್ತಿರಲ್ಲ, ಉತ್ತರ ಕರ್ನಾಟಕದಲ್ಲೂ ಬೆಂಗಳೂರಿಗೆ ಏನ್ ಸಂಬಂಧ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಓಟ್ ಹಾಕ್ತಿದ್ರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಮತ್ತೆ ಹಾಗಿದ್ರೆ ಉತ್ತರ ಕರ್ನಾಟಕಕ್ಕೆ ರಾಜ್ಯ ಕೊಟ್ಬಿಡ್ಲಿ, ಇವ್ರು ಈ ಕಡೆ ಮಾಡ್ಕೊಳ್ಳಿ. ಇವತ್ತು ಬೆಂಗಳೂರು ಚಿಕ್ಕದಾಗಿದೆ, ಜನಸಾಗರ ಬರ್ತಾ ಇದೆ, ಸಾಲ್ತಾ ಇಲ್ಲ. ಅಭಿವೃದ್ಧಿ ಮಾಡ್ಲಿಕ್ಕೆ ಎರಡನೇ ಬೆಂಗಳೂರು ಯಾಕೆ ಉತ್ತರ ಕರ್ನಾಟಕ ಮಾಡಬಾರ್ದು? ಇವರು ಅಲ್ಲಿಲ್ವಾ? ಅಲ್ಲಿ ಜನ ಇಲ್ಲಿ ಬಂದು ದುಡಿಲಿಕ್ಕೆ ಬಂದಿರೋದಕ್ಕೋಸ್ಕರ ಇವ್ರು ಬೆಂಗಳೂರಿಗೆ ಸಿಟಿ ಸಾಕಾಗ್ತಾ ಇಲ್ಲ. ಅಲ್ಲಿ ಮಾಡ್ಕೊಳ್ರಿ. ಇವತ್ತು ಅಲ್ಲಿ ಬರ್ತಾ ಇರೋದ್ರಿಂದ ವಯಸ್ಸಾದಂಥ ತಂದೆ ತಾಯಿ ಮಕ್ಕಳು ಮರೆಗಳನ್ನು ಬಿಟ್ಟು ನಮ್ಮ ಯುವಕರು ಇವತ್ತು ದುಡಿಲಿಕ್ಕೆ ಬರ್ತಾರೆ ಇಲ್ಲಿ. ಆ ವ್ಯವಸ್ಥೆ ನಮ್ಗೆ ಅಲ್ಲಿ ಮಾಡ್ಕೊಳ್ರಿ. ಇಲ್ಲೇನು ಮಣ್ಣಾಕ್ ತಿನ್ನಕ್ ಮಾಡ್ತಾರೆ ಇವ್ರು ಏನ್ ಹೇಳ್ತಾರೆ? ಅಂಗಿ ಹರಿದ್ರ ಜೊತೆ ಕತ್ತಿ ತಗೊಂಡು ಲುಂಗಿನ ಹರಿತೀವಿ ನಾವು. ಉತ್ತರ ಕರ್ನಾಟಕ ಎದುರು ಇರ್ಬೇಕು ಇವ್ರೇನಾದ್ರೂ ಬಂಡಾಯ ಉತ್ತರ ಕರ್ನಾಟಕನ ಅಲ್ಲಗಳಿದ್ರೆ ಉತ್ತರ ಕರ್ನಾಟಕ ಏನಾಗುತ್ತಾ, ಅಲ್ಲಿ ಕಿಡಿಯಾದ್ರೆ ಏನಾಗುತ್ತೆ ಅನ್ನುವಂಥದ್ದು ಒಂದು 88 ದಶಮಾನದೊಳಗೆ ಏನು ಗುಂಡೂರಾವ ಸರ್ಕಾರ ಉಳಿದಂಗ ಇವತ್ತು ಕಾಂಗ್ರೆಸ್ ಸರ್ಕಾರ ಉಳ್ಬೇಕಾಗ್ತದ. ಇವ್ರ ಭ್ರಷ್ಟ ಅಧಿಕಾರಿಗಳಿಗೆ ಇವ್ರು ಉಳ್ಳ ಹೋಗ್ಬೇಕಾಗ್ತದೆ. ಬಹಳಷ್ಟು ವ್ಯವಸ್ಥೆಯನ್ನು ಹದಗೆಡಿಸಿದ್ದಾರೆ. ಇವತ್ತು ಟ್ರೈನಲ್ಲಿ ಬರ್ಬೇಕಾದ್ರೆ ನಮ್ಮ ಜನ ಆ ಕಡೆಯಿಂದ ಇವತ್ತು ಸಂಡೇ ದಿನ ಬಂದ್ರಪ್ಪ, 2 ದಿನ ರಜಾ ಇತ್ತಂತ ಬಂದಾಗ ಬರ್ಬೇಕಾದ್ರೆ ಜೋತ್ ಬಿತ್ಕೊಂಡು ಇಲ್ಲಿ ದುಡಿಲಿಕ್ಕೆ ಬರ್ತಾರೆ. ಏನಕ್ಕೋಸ್ಕರ? ನಮ್ಮ ಹೆಂಡತಿ ಮಕ್ಳು ಸಾಯ್ಬೇಕು, ನಮ್ಮ ತಾಯಿ ತಂದಿನ ಸಾಕ್ಬೇಕು ಅನ್ನೋ ಉದ್ದೇಶಕ್ಕೆ. ಯಾಕೆ ಇವ್ರು ಅಭಿವೃದ್ಧಿ ಮಾಡಿ ನಮ್ಮ ಜನ ಅಲ್ಲಿ ಇಲ್ಲಿ ಮಾತ್ರ ದುಡಿಲಿಕ್ಕೆ ಮಾಡ್ತಾರೆ. ಇಲ್ಲಿ ಬೆಂಗಳೂರು ಇಲ್ಲಿ ಏನಕ್ಕೆ ಮಾಡ್ತಾರೆ ಇವ್ರು? ಮತ್ತೆ ಇವರೇ ಮಾಡ್ಕೊಳ್ತಾರೆ. ಇವ್ರಿಗೆ ಯಾಕೆ ನಾವು ಬೇಕು? ಉತ್ತರ ಕರ್ನಾಟಕ ಇಲ್ಲಿ ಏನೋ ಸಂಬಂಧ ಇಲ್ಲ ಅಂದಾಗ ನಮ್ಗೆ ಯಾಕ್ರಿ ಬರ್ಬೇಕು? ಅಳ್ತೀರಿ ಮತ್ತೆಷ್ಟೆಲ್ಲ ಹೇಳ್ಕೊಂಡ್ರು ಮತ್ತೆ ಅದಕ್ಕೆ ಬೆಲೆ ಇಲ್ಲ ಅಂದ್ರೆ ರೈತ ಉಳಿಬೇಕಂತ ಸಾಯ್ಬೇಕ್ರಿ. ಎಂತ ಧರ್ಮದ ಯಾವ ಹೇಳಾನ ಕಾದೆ? ಆ ರೈತ ಇಷ್ಟು ಕಟ್ಬಿಟ್ರು ಅವನಿಗೆ ಫಲನ ಇಲ್ಲಲ್ಲ. ಆ ಸಾಯಿ ಮಟ್ಟ ಹೆಂಗ ಸಾಯ್ದವ? ಎಂತ ಧರ್ಮ ಇದು? ಅಲ್ಲ, ಅಲ್ಲಿದ್ದ ಇಲ್ಲಿ ಯಾಕೆ ಬಂದ್ ರೊಕ್ಕ ತಿನ್ನಕ್ ಬಂದೇವ ನಾವಿಲ್ಲಿ? ನಾವು ರೈತರು ಅನ್ಯಾಯ ಮಾಡೋರಲ್ಲ. ಎಷ್ಟೊತ್ತಿದ್ರು ಕಟ್ಬಿಟ್ಟು ಭೂಮಿಯಾಗ ಸುರಿಸಿ ನಾವು ಎದೆ ಹಣ್ಣು ಮಾಡಿ ಇಂಥ ಅಡ್ಡಾಡೋಕೆ ಸತ ನಮ್ಮಲ್ಲಿದ್ದ ನಾವು ಒಕ್ಕತಿ ನಮಗ್ ತೊಳೆದು 4 ಕಡೆ ತಾವು ಕೊಡುದು ₹1 ಅದ ಮಾಲ. ಯಪ್ಪ ನಾವು ಹೆಂಗ್ ಬದುಕ್ಬೇಕ್ರಿ? ಒಟ್ಟು ನೋಡ್ರಿವ, ಎಲ್ಲಾರು ಕೂಡಿ ದಯವಿಟ್ಟು ಇದನ್ನ ಕಾಪಾಡ್ರಿವ, ಕೈ ಮುಗಿತೇನೆ ನಿಮಗ. ಇಲ್ಲೊಬ್ರು ರೈತರು ಹೇಳ್ತಾ ಇದಾರೆ ನೋಡಿ, ಕೆಂಪಯ್ಯನಪಾಳ್ಯದಲ್ಲಿ ಅವ್ರ ಮಗಳ ಹೆಸರಲ್ಲಿ 300 ಎಕರೆ ತೆಗ್ದಿದಾರಂತೆ. ಅದಕ್ಕೋಸ್ಕರ ಈ ಕೆಲಸ ಎಲ್ಲ ಮಾಡ್ತಾ ಇದಾರ ಅಂತ.
ಹೇಳಿದ್ದೆ ಇದ್ರ ಬಗ್ಗೆ ಅಲ್ಲ ಅವ್ರ ಮಗಳ ಹೆಸರಿಗೆ 200 ಎಕರೆ ಜಮೀನ್ ಆಗೈತಿ ಅಂತ ಹೇಳ್ತಾ ಇದಾರಲ್ವಾ ಅವ್ರ ಮಕ್ಳಿಗೆ ಅವ್ರ ಮೊಮ್ಮಕ್ಳಿಗೆಲ್ಲ ಜಮೀನ್ ಬೇಕು. ಉತ್ತರ ಕರ್ನಾಟಕದ ಕಡೆ ಮಾಡಲ್ಲ ಅಂತ ಹೇಳ್ತಾರಲ್ಲ, ಇಲ್ಲೇ ಹತ್ರ ಬೇಕು ಅಂತ ಹೇಳ್ತಾರ. ದೊಡ್ಡಹಳ್ಳಿಗೂ ಕನಕಪುರಕ್ಕೆ ಎಷ್ಟೈತೆ ಮೇಡಮ್ನರೆ? ದೊಡ್ಡಹಳ್ಳಿಗೂ ಕನಕಪುರಕ್ಕೂ ಎಷ್ಟೈತೆ? ಸುತ್ತ ಕನಕಪುರ ಸುತ್ತೆಲ್ಲ ಮಾಡ್ಕೊಬಂದ್ರು, ಇಲ್ಲೂ ಮಾಡ್ಕೊಂಡಿದ್ದಾರೆ. ಈ ಒಡೇರಹಳ್ಳಿ ಈ ಕಡೆ ಹೊಸೂರು ಗ್ರಾಮ ಈ ಕಡೆ ಎಲ್ಲ ಅವರೇ ಆವರಿಸ್ಕೊಂಡು ಕೂತಿದ್ದಾರೆ. ನಾವೆಲ್ಲೋಗೋಣ ಹೇಳಿ? ನಮ್ದು ಈಗಾಗ 2,000-3,000 ಅಡಿಕೆ ಸಸಿ ಕಟ್ಕೊಂಡಿದೀವಿ. ವರ್ಷಕ್ಕೆ 10 ಲಕ್ಷ 15 ಲಕ್ಷ ವರಮಾನ ತಗೋತಾ ಇದೀವಿ ನಾವು. 350 ತೆಂಗಿನ ಮರ ಇದಾವೆ, 250 ಅಡಿಕೆ ಮಾವಿನ ಮರ ಇದಾವೆ. ನಾವು 8-9 ಎಕರೆ ಜಮೀನ್ ಮಾಡಿಕೊಂಡು ಎಲ್ಲೋಗೋಣ ಹೇಳಿ? ಮನೇನು ಹೋಗುತ್ತಲ್ಲ ನಮ್ದೆಲ್ಲ ಸರ್ವೆ ನಂಬರ್ ಮನೆಗಳು. ಮನೆ ಬಿಟ್ಬಿಟ್ಟು ಎಲ್ಲೋಗೋಣ? ನಾವು ಒಕ್ಲೆತ್ಕೊಂಡು ಹೋಗೋಣ? DK ಶಿವಕುಮಾರ್ ಜಮೀನ್ ಎಲ್ಲೆಲ್ಲ ಐತೆ ಅಲ್ಲೆಲ್ಲ ಅಕ್ವರೇಷನ್ ಮಾಡ್ಕೊ ಬರ್ಲಿ, ಆಮೇಲೆ ನಾವೆಲ್ಲ ಬಿಡ್ತೀವಿ. DK ಶಿವಕುಮಾರ್ MLAಗಳು ಪ್ರಿಯಾಂಕಾ ಖರ್ಗೆ ಅವ್ರು ಹೇಳ್ತಿದ್ರು ರೈತರುಗಳನ್ನೇನು ಒತ್ತಾಯ ಮಾಡ್ತಾಕೋತಾ ಇಲ್ಲ, ಅವರೇ ಕೊಡ್ತಾವ್ರೆ ಅಂತ. ಪ್ರಿಯಾಂಕಾ ಖರ್ಗೆ ಅವರು ಸಚಿವರನ್ನ ಕರ್ಕ ಬನ್ನಿ, ರೈತರು ಎಷ್ಟು ಜನ ಇಲ್ಲಿ ಕುತ್ಕೊಂಡಿದೀವಿ ನಾವು ಕೊಡ್ತೀವಿ ಅನ್ನೋರು, ಕೊಡಲ್ಲ ಅನ್ನೋರು ಅವ್ರು ಒಂದ್ ಕಡೆ ಕುಂಡ್ರಿಸ್ಲಿ, ನಾವು ಒಂದ್ ಕಡೆ ಕುತ್ಕೋತೀವಿ. 170 ತಯಿಂದ ಧರಣಿ ಮಾಡ್ತಾ ಇದೀವಲ್ಲ ನಾವು, ಮುಂದೆ 470 ತಯಿಂದನು ಕುತ್ಕೋತೀವಿ ನಾವು. ಯಾರ್ಯಾರು ಕೊಡ್ತಾರೆ ಯಾರ್ಯಾರು ಕೊಡಲ್ಲ ಅನ್ನೋದು ಅಲ್ಲೇ ಗೊತ್ತಾಗುತ್ತೆ. ಕರ್ಕ ಬರಕ್ಕೆ ಹೇಳಿ ಅವ್ರನ್ನೂ. ಜಮೀರ್ ಖಾನ್ ಅವ್ರೇನು ಹೇಳಿದ್ರು ಗೊತ್ತಾ ನಿನ್ನೆ ದಿನ ಸ್ಟೇಟ್ಮೆಂಟು? ರೈತರು ರೈತರಾಗಿ ಉಳಿಬೇಕು, ರೈತರಾಗಿಲ್ದೆ ಅವ್ರಂಗೆ ಧಾರಾಡಿಕೋರಾಗ್ಬೇಕಾ? ತಲೆ ಹೊಡೆದು ಸಂಪಾದನೆ ಮಾಡಿರೋದು ಅವರೆಲ್ಲ ಸಚಿವರು. ಯಾರ್ಯಾರು ಎಣಿದ ಮೇಲೆ ಇವರು ಸಾಮ್ರಾಜ್ಯ ಕಟ್ತಾ ಇದ್ದಾರು? ರೈತರ ಎಣಿದ ಮೇಲೆ ನಾವು ಸಾಮ್ರಾಜ್ಯ ಕಟ್ಕೊಂಡು ಇಷ್ಟಿನ ಗಂಟು ನಾವು 470 ರಾತ್ರಿ ಒಬ್ರು ಪೊಲೀಸರು ಇದು ಮಾಡಲ್ಲ ಮೇಡಮ್ನರೆ ನಮ್ಗೆ. ಏನು ಈ ದೌರ್ಜನ್ಯಗಳು ಕಂಪ್ಲೇಂಟ್ ಹೆಂಗಸ್ರ ಮೇಲೆಲ್ಲ ಕಂಪ್ಲೇಂಟ್ ಆಯ್ತವೆ, ಗಂಡಸ್ರ ಮೇಲೆಲ್ಲ ಕಂಪ್ಲೇಂಟ್ ಆಯ್ತವೆ. ಎಲ್ಲರೂ ಹೆಂಗಸ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದಾರಲ್ಲ, ನಾವೆಲ್ಲೋಗನ? ಅದಕ್ಕೆ ಕೇಳಿದ್ರು ಯಾರು ಅಶೋಕ್ ಅವ್ರನ್ನ, ನಮ್ಮೇಲೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕನಕಪುರದಲ್ಲಿ ಮಾತ್ರ ಜಮೀನು ಯಾರು ಕೊಡ್ಬೇಡ್ರಿ ಅಂತಾರೆ, ಇಲ್ಲಿ ಮಾತ್ರ ತಗೋತಾರ. ಕನಕಪುರದಲ್ಲಿ ಮಾತ್ರ ಯಾರು ಕೊಡ್ಬೇಡ್ರಿ, ಚಿನ್ನ ಆಯ್ತದೆ ಅಂತಾರೆ. ಇಲ್ಲಿ ಯಾಕೆ ಮಾಡ್ತಾವ್ರ? ಅಲ್ಲ ಮಾಡ್ಲಿ ಕನಕಪುರದಲ್ಲಿ. 700 ಭಾಗ ಕುಮಾರಸ್ವಾಮಿ ಅವರು ಅಲ್ವೇನು ಮಾಡಿದ್ದಾರೆ ಮೇಡಮ್ನರೆ? 700 ಭಾಗನೂ ಅವಾಗೇನೆ ಎತ್ಕೊಂಡಿರೋ ಡೆವಲಪ್ ಆಗ್ಲಿ ಅಂತ. ಮೇಡಮ್ನರೆ ಇದೇ ರೋಡಲ್ಲಿ ನಾನು ಮದುವೆಯಾಗಿ 29 ವರ್ಷ ಆಯ್ತು, 2 ಡೆಲಿವರಿ ಆಗೋಗಿದ್ದಾವೆ ಮೇಡಮ್ನರೆ. ರೋಡಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಮಂಜು ಅವರು ಇದ್ರ ಕಾಲದಲ್ಲಿ ಆದದ್ದು ರೋಡು ಹೇಗೆ ಗೊತ್ತಾಯ್ತಾ? ರೋಡ್ ಇಲ್ದೇನೆ ಡೆಲಿವರಿ ಕರ್ಕೊಂಡು ಬಿಡ್ದಿಗೆ ಹೋಗ್ಬೇಕಾರೆ ಇಲ್ಲಿ ಆಸ್ಪತ್ರೆ ಇರ್ಲಿಲ್ಲ, ಡೆಲಿವರಿ ಮೇನ್ ರೋಡಲ್ಲಿ ಡೆಲಿವರಿ ಆಗೋಗಿದ್ದಾವೆ. ಕರ್ಕೊಂಡು ಹೋಗ್ದೆ DK ಶಿವಕುಮಾರ್ ಡೆವಲಪ್ ಮಾಡಿದ್ರ ಬಂದೆ ಬತ್ತವ್ರೆ. DK ಶಿವಕುಮಾರ್ ನಮ್ಗೆ ರೋಡ್ ಮಾಡಿಸ್ಕೊಟ್ಟಿದ್ರಾ? ಬಾಲಕೃಷ್ಣ ಅವರು ಮೇಡಮ್ನವರೇ ಬನಗಿರಿಲಿ ಹೊಲ್ದತ್ರ ಹೋಗೋಕ್ಕಾಗಲ್ಲ, ರೋಡ್ ಕಿತ್ತೋಗಿ ಆ ತರ ಅದೇ. ಬಾಲಕೃಷ್ಣ ಒಂದಿನಾನು ಬಂದಿಲ್ಲ. ಬಾಲಕೃಷ್ಣ ಗೆದ್ದೋದಕ್ಕೆ ಓಟ್ ಹಾಕಿಸ್ಕೊಂಡದ್ದು, ಆಸ್ಪತ್ರೆ ವ್ಯವಸ್ಥೆ ಇಲ್ಲ, ಪ್ರತಿಯೊಂದು ಇಲ್ಲ. ಇವ್ರು 2,000 ಆಗ್ತದೆ, ಯಾರಿಗ ಆಗ್ತಾವ್ರಂತೆ ಇವ್ರು ಹೊಡೆದಿ ಕೊಳ್ಳೆ ಹೊಡೆದಿ ಇವ್ರು ಮನೆಗೆ ಮಡಿಕೋತಾವ್ರೆ. ಈಗ ವಿಧಾನ ಪರಿಷತ್ ಚುನಾವಣೆ ಐತಲ್ಲ, ಲಾಡ್ಜ್ ಯಾಕೆ ಮಡಿಕೊಂಡಿದ್ರು ಅವರು? ರೆಸಾರ್ಟ್ಗಳಲ್ಲಿ ಹಾಕಿದ್ರು. ಹಿಂಗೆ ತಾನೇ ಜನಗಳಿಗೂ ಮೋಸ ಮಾಡ್ತಾ